ವೀರಗಲ್ಲುಗಳಿಗೆ ಒಂದು ಪಾರ್ಕ್ ಕೋಲಾರದ ಅರಬ್ಬಿ ಕೊತ್ತನೂರಲ್ಲಿದೆ. ಇದು ಪಾರ್ಕ್ ಅನ್ನ ಈ ರೀತಿ ರಚನೆ ಆಗಲು ಮುಖ್ಯ ಕಾರಣ ನಮ್ಮ ಸ್ನೇಹಿತರಾದಂತಹ ಸ್ವಾಮಿನಾಥನ್ ಅವರು. ಕಡಿಮೆ ಅಂದ್ರೆ 10,000 ವರ್ಷಗಳಿಂದ ಅರಬ್ಬಿ ಕೊತ್ತನೂರಲ್ಲಿ ಜನವಾಸವಿತ್ತು. ಸುಮಾರು 10,000 ವರ್ಷಗಳ ಹಿಂದಿನ ಒಂದು ಕಲ್ಮನೆಯನ್ನ ನಾವು ನೋಡಬಹುದು. ಇದೇ ರೀತಿ ಎಲ್ಲಾ ಗ್ರಾಮಗಳಲ್ಲೂ ವೀರಗಲ್ಲುಗಳ ಸಂರಕ್ಷಣೆ ಮಾಡುವುದು. ಅರಬ್ಬಿ ಕೊತ್ತನೂರಲ್ಲಿರುವಂತಹ ಶಿಲಾಯುಗದ ಬೃಹತ್ ಕಲ್ಲಿನ ಗೋರಿ ಅಥವಾ ಡೋಲ್ಮೆನ್ ಮತ್ತೆ ಇಲ್ಲಿ ವೀರಗಲ್ಲುಗಳು ಹೇಗೆ ಸಂರಕ್ಷಣೆ ಆಗಿದೆ, ಜೊತೆಗೆ ಯಾವ ವೀರಗಲ್ಲುಗಳಿದೆ ಅಂತ ಬನ್ನಿ ನೋಡೋಣ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಕೋಲಾರ ಜಿಲ್ಲೆ ಮತ್ತು ಕೋಲಾರ ತಾಲೂಕಿನಲ್ಲಿರುವಂಥ ಅರಬ್ಬಿ ಕೊತ್ತನೂರು ಅನ್ನೋ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ಅಲ್ಲಲ್ಲಿ ಇದ್ದಂಥ ವೀರಗಲ್ಲುಗಳು ಅವನ್ನೆಲ್ಲ ಒಂದು ಕಡೆ ಸಂರಕ್ಷಣೆಯನ್ನು ಮಾಡಲಾಗಿದೆ. ಮತ್ತು ಈ ಗ್ರಾಮದ ವಿಶೇಷತೆ ಏನು ಅಂದರೆ, ಈ ಗ್ರಾಮದಲ್ಲಿ 3 ಪಂಥಕ್ಕೆ ಸಂಬಂಧಪಟ್ಟಂಥ ದೇವಾಲಯಗಳು ಮತ್ತು ಅವಶೇಷಗಳನ್ನ ಕಾಣಬಹುದು. ಒಂದು ಶೈವ ಪಂಥಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನ ಇರುಗೇಶ್ವರ. ಇದನ್ನು ಕೋಲಾರ ಈ ವಿಭಾಗದ ಶಾಸನಸಿರುವಂಥ ಇರುಗಿ ಶೆಟ್ಟಿ ಅನ್ನೋನು ಈ ದೇವಸ್ಥಾನ ಕಟ್ಟಿಸಿದ 1331ರಲ್ಲಿ. ಆ ಇರುಗೇಶ್ವರ ದೇವಸ್ಥಾನವನ್ನು ಕಾಣ್ಬೋದು. ಅದೇ ರೀತಿ ವೈಷ್ಣವಕ್ಕೆ ಸಂಬಂಧಪಟ್ಟಾಗಿ ವೆಂಕಟೇಶ್ವರ ಒಂದು ದೇವಸ್ಥಾನವನ್ನು ಇಲ್ಲಿದೆ. ಇಲ್ಲಿ ಈ ಭಾಗದಲ್ಲಿ ಒಂದು ವೀರಭದ್ರ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ 15ನೇ ಶತಮಾನದಲ್ಲಿ ಕಟ್ಟಲಾಗಿದ್ದು, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ದಾನಗಳನ್ನ ಕೊಟ್ಟಿರೋದನ್ನ ಆ ದೇವಾಲಯ ಹಿಂಭಾಗದಲ್ಲಿರುವಂಥ ಒಂದು ಹುಟ್ಟು ಬಂಡೆ ಮೇಲೆ ನಾವು ಶಾಸನವನ್ನು ನೋಡ್ಬೋದು. ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಥಂಕರ ಶಿಲ್ಪವನ್ನು ಸಹ ಇಲ್ಲಿ ಸಂರಕ್ಷಣೆಯನ್ನು ಮಾಡಲಾಗಿದೆ, ಅದನ್ನು ನಾವು ಇಲ್ಲಿ ನೋಡ್ಬೋದು. ಮತ್ತು ಇದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಚಿರತೆಗಳ ಕಾಟ ತುಂಬ ಇದ್ದು, ಈ ಚಿರತೆಗಳನ್ನ ಸೆರೆ ಹಿಡಿಯಲು ಒಂದು ಬೋನ್ಗಳನ್ನ ಇಲ್ಲಿ ಇಡ್ತಾ ಇದ್ರು. ಆ ಬೋನ್ಗಳನ್ನೂ ಸಹ ನಾವು ಇಲ್ಲಿ ನೋಡ್ಬೋದು. ಮತ್ತು ಈ ಗ್ರಾಮದಲ್ಲಿ ಇಲ್ಲಿ ನಮ್ಮ ಹಿಂಭಾಗ ಕಾಣ್ತಾ ಇರುವಂಥ ಕಲ್ಯಾಣಿ, ಈ ಕಲ್ಯಾಣಿನ ಜೀರ್ಣೋದ್ಧಾರ ಮಾಡಲಾಗಿದೆ. ಮತ್ತು ಈ ಊರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ, ಬಾವಿಗಳಿದೆ. ಇವತ್ತಿಗೂ ಸಹ ಈ ಊರಲ್ಲಿ ಬಾವಿಗಳಿಂದ ನೀರು ಸೇದ್ಕೊಂಡು ಕುಡಿಯೋಕ್ಕೆ ಬಳಸ್ತಾರೆ. ಬಟ್ ನಾವು ನೋಡ್ದಂಗೆ ತುಂಬ ಈ ಥರ ಕಡಿಮೆ ಇದೆ. ಮತ್ತು ಇಲ್ಲಿ ಇನ್ನೊಂದು ಹೊಸದಾಗಿ ಒಂದು ಶಾಸನವನ್ನು ಸಿಕ್ಕಿದೆ. 1ನೇ ದೇವರಾಯನ ಕಾಲದ ಒಂದು ಶಾಸನ ಸಹ ಇದೇ ಗ್ರಾಮದಲ್ಲಿ ಸಿಕ್ಕಿದ್ದು. ಅದನ್ನು ಗುರುಗಳಾದಂಥ ಪ್ರೊಫೆಸರ್ ಕೆ ನರಸಿಂಹನ ಸಹ ಇತ್ತೀಚೆಗೆ ಪ್ರಕಟಣೆಯನ್ನು ಮಾಡಲಾಗಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ಹಳೆ ಕಾಲದಲ್ಲಿ ಚಿರತೆಗಳನ್ನ ನಾವು ಸೆರೆ ಹಿಡಿಯಲು ಬಳಸುವಂಥ ಬೋನ್ಗಳನ್ನ ಇಲ್ಲಿ ಕಾಣ್ಬೋದು. ನೋಡಿ, ಸುಮಾರು 2 ಬೋನ್ಗಳನ್ನು ಇಲ್ಲಿ ಸಂರಕ್ಷಣೆ ಮಾಡಲಾಗಿದೆ. ಇಲ್ಲಿ ನಾವು ಈಗ ಹೇಳಿದ್ವಲ್ಲ, ಶೈವ ಪರಂಪರೆಗೆ ಸಂಬಂಧಪಟ್ಟ ಹೇಳಿದ್ವಲ್ಲ, ಇಲ್ಲಿ ಒಂದು ವೀರಭದ್ರ ಶಿಲ್ಪವನ್ನು ನಾವು ನೋಡ್ಬೋದು. ಆ ಶಿಲ್ಪದ ನಂತರ ಇಲ್ಲಿ ವೀರಗಲ್ಲುಗಳು ಇದೆ. ಮತ್ತು ಇಲ್ಲಿ ಹೆಚ್ಚಾಗಿ ಪಾಳೆಗಾರರಿಗೆ ಸಂಬಂಧಪಟ್ಟ ವೀರಗಲ್ಲನ್ನೇ ಕಾಣ್ಬೋದು. ನೋಡಿ, ಈ ವೀರಗಲ್ಲಿನ ಪಕ್ಕದಲ್ಲಿರುವಂಥ ಒಂದು ಜೈನ ಮೂರ್ತಿ, ಜಿನಬಿಂಬ. ಇಲ್ಲಿ ಜೈನರು ವಾಸವಾಗಿದ್ದು, ಜೈನರದ್ದು ಒಂದು ಕೇಂದ್ರ ಆಗಿತ್ತು ಅನ್ನೋದಕ್ಕೆ ಇದೊಂದು ಕುರುವಾಗಿ ಉಳ್ಕೊಂಡಿದೆ. ಮತ್ತು ಇಲ್ಲಿ ಒಂದು ವೀರಮಾಸ್ತಿ ಕಲ್ಲು ವೀರ ಮಾಡಿದ್ದಾನೆ. ಮತ್ತು ಅವನ ಪಕ್ಕದಲ್ಲಿ ಅವನ ಸತಿಯೂ ಸಹ ಇದ್ದಾರೆ. ಇದು ಬಂದು ನಮಗೆ ಗಂಗರ ಕಾಲಕ್ಕೆ ಸಂಬಂಧಪಟ್ಟಂಥ ಒಂದು ವೀರಗಲ್ಲಿದೆ. ತುಂಬ ಅದ್ಭುತವಾಗಿ ಶಿಲ್ಪದ ಕೆತ್ತನೆಯನ್ನು ಮಾಡಲಾಗಿದೆ. ನೋಡಿ, ವೀರನ ಕೈಯಲ್ಲಿ ಹಿಡಿದಿರುವಂಥ ಒಂದು ಆಯುಧಗಳಿರ್ಬೋದು, ಇಲ್ಲ ಅವನ ಅಲಂಕಾರ ಇರ್ಬೋದು, ಮತ್ತು ಅವನು ಸೊಂಟದಲ್ಲಿ ಧರಿಸಿರೋ ಆಯುಧ, ಮತ್ತು ಅವನು ಶತ್ರುನ ಬರ್ಜಿ ಈಟಿಯಿಂದ ತಿವಿದು ಶತ್ರು ಸತ್ತಿರುವುದು, ಮತ್ತು ಶತ್ರುವಿನ ಕುದುರೆ ಸಹ ಇರುವುದು. ಆಮೇಲೆ ಕುಂಭ ಬಂದು ಇದು ಶುಭದ ಸಂಕೇತ. ಹೌದು, ಅಸ್ಥಿನೂ ಇರಬಹುದು ಅನ್ನೋ ಒಂದು ವಾದನೂ ಸಹ ಇದೆ. ಮತ್ತು ಅಲ್ಲಿ ವೀರನ ಬಲಭಾಗದಲ್ಲಿ ಅವಳು ಮಾಸತಿ ಆಗಿರೋದಕ್ಕೆ ಅದನ್ನು ಚಿಕ್ಕದಾಗಿ ಬಿಡಿಸಲಾಗಿದೆ. ಮತ್ತು ವೀರನ ಮೇಲೆ ಸ್ವರ್ಗದ ಕಲ್ಪನೆಯಂತೆ ನಮಗೆ ಸ್ವರ್ಗದ ಚಿತ್ರಣವನ್ನು ನಾವು ಕಾಣ್ಬೋದು. ಶತ್ರು ಬಿಟ್ಟುವಂಥ ಬಾಣಗಳು ವೀರನ ಕತ್ತು ಮತ್ತು ಭುಜ ಹೀಗೆ ತಗುಲು ವೀರ ಮರಣಾಪಿರವನ್ನು ನೋಡ್ಬೋದು. ಮತ್ತು ವೀರ ಈಟಿಯಿಂದ ಶತ್ರುವಿನ ತಿವಿದಿರುವಂಥ ಭಾಗವನ್ನು ಇಲ್ಲಿ ನೋಡ್ಬೋದು. ಶತ್ರು ಬಿದ್ದಿದ್ದಾನೆ. ಶತ್ರುವಿನ ಕುದುರೆ, ಯಾಕಂದರೆ ಅದು ವೀರನ ಕುದುರೆ ಇರ್ಬೋದು ಬಹುಶಃ. ಯಾಕಂದರೆ ಆ ಕುದುರೆ ತಲೆ ತೆಗೆಸಿದೆ ಎಂದರೆ ಶತ್ರು ಸಾವನ್ನಪ್ಪಿದ್ದಾನೆ ಅಂತ. ಮೇಲ್ಗಡೆ ಕುದುರೆ ಇದಾಗಿದೆ, ವೀರನು ಸಾವನ್ನಪ್ಪಿದ್ದಾನೆ ಅನ್ನೋ ಒಂದು ಸಂಕೇತವಾಗಿ ತೋರಿಸಲಾಗಿದೆ. ಮತ್ತು ಇದು ಪಕ್ಕದಲ್ಲಿರೋ ಈ ವೀರಗಲ್ಲು ಇದು ಪಾಳೆಗಾರರ ವೀರಗಲ್ಲುಗಳು. ಯಾಕಂದರೆ ಈ ಶಿಲ್ಪದ ಕೆತ್ತನೆ ನಾವು ಹಿಂದೆ ನಮಗೆ ನೋಡ್ತಾ ಇದ್ದ ಕೆತ್ತನೆಗಿಂತ ಸ್ವಲ್ಪ ವಿಭಿನ್ನವಾಗಿ ಮತ್ತು ತುಂಬ ಡೆಪ್ತಾಗಿ ಕೆತ್ತನೆ ಮಾಡಲಾಗಿದೆ. ಈ ಭಾಗ ಅಂದರೆ ದೇವನಹಳ್ಳಿ, ಹೊಸಕೋಟೆ, ಕೋಲಾರ, ಚಿಕ್ಕಬಳ್ಳಾಪುರ ಪಾಳೆಗಾರ ವೀರಗಲ್ಲುಗಳು ಈ ರೀತಿ ಅಲಂಕಾರಗಳನ್ನ ನಾವು ಕಾಣ್ಬೋದು. ಇಲ್ಲಿ ಅಶ್ವಗೂ ಹಾಗೆ ವೀರನು ಮತ್ತು ಸತಿಯರು ಇವರಿಗೆಲ್ಲ ಒಂದು ವಿಭಿನ್ನವಾಗಿ ಅಲಂಕಾರಗಳನ್ನು ಮಾಡಲಾಗಿದೆ. ಇಲ್ಲೂ ಸಹ ಪಾಳೆಗಾರಿಕೆ ಸಂಬಂಧಪಟ್ಟಂತೆ ವೀರಗಲ್ಲುಗಳನ್ನ ಹೆಚ್ಚಾಗಿ ನೋಡ್ಬೋದು. ನೋಡಿ, ಕುದುರೆಗೆ ಮಾಡಿರುವಂಥ ಒಂದು ಅಲಂಕಾರಗಳು ನಮಗೆ ಎಷ್ಟು ದಪ್ಪವಾಗಿ ಕೆತ್ತಲಾಗಿದೆ, ಮತ್ತು ಎಷ್ಟು ವಿಭಿನ್ನ ಅಂದರೆ ಅಲಂಕಾರಗಳು ಯಾವ ರೀತಿ ಇದೆ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಮತ್ತು ಕುದುರೆ ಮುಖಕ್ಕೆ ಹಾಕಿರುವಂಥ ಒಂದು ಮುಖವಾಡ ಇರ್ಬೋದು. ಅವನು ವೀರನ ಸತಿಯರು, 2 ಸತಿಯರು, ಒಬ್ಬ ಮಗನಿರಬೇಕು ಅನಿಸುತ್ತೆ ಅವನು.
ಮತ್ತು ಇದು ಸಹ ಪಾಳೆಗಾರಿಕೆ ಸಂಬಂಧಪಟ್ಟ ವೀರಗಲ್ಲು. ವೀರ ಮರಣ ಹೊಂದಿರೋದ್ರಿಂದ ಅವನ ಇಬ್ಬರು ಸತಿಯರು ಸಹ ಮಾಸತಿಯಾಗಿರೋದು ಇಲ್ಲಿ ಕಂಡುಬರುತ್ತದೆ. ಮತ್ತು ಇದು ವೀರಗಲ್ಲು ಈ ಸಾಲಲ್ಲಿ ಏನಿದೆ ಎಲ್ಲ ಬಂದು ನಮಗೆ ಪಾಳೆಗಾರ ವೀರಗಲ್ಲುಗಳೇ ಆಗಿದೆ. ಮತ್ತು ಅದೇ ರೀತಿ ಈ ವೀರಗಲ್ಲು ಸಹ ವೀರ ಮತ್ತು ವೀರನ ಸತಿ ಇಬ್ಬರನ್ನ ಕಾಣ್ಬೋದು. ಇದು ವೀರ ಮಾಸ್ತಿಕಲ್ಲು ಅಂತ ಹೇಳ್ಬೋದು. ಮತ್ತು ಇದು ನಮಗೆ ಇತ್ತೀಚೆಗಿಂದ ಒಂದು 16-17ನೇ ಶತಮಾನಕ್ಕೆ ಸಂಬಂಧಪಟ್ಟಂಥ ಒಂದು ಹೊಸ ವೀರಗಲ್ಲು ಅಂತಲೇ ಇದನ್ನು ಹೇಳ್ಬೋದು. ಮತ್ತು ಈ ಗ್ರಾಮದಲ್ಲಿ ಉಳ್ಕೊಂಬಂಥ ಒಂದು ಗಾಣ ಇರ್ಬೋದು, ಬಸವ ಇರ್ಬೋದು, ಮತ್ತು ನಾವು ರಾಗಿ ಬೀಸೋ ಕಲ್ಲುಗಳು ಎಲ್ಲವನ್ನು ಒಂದೇ ಕಡೆ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗಿದೆ. ನಮಗೆ ಗಾಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೇವಾಲಯಗಳಿಗೆ ದಾನ ಕೊಡುವಂಥ ಸಂದರ್ಭದಲ್ಲಿ ಗಾಣವನ್ನು ಮೇಲೆ ಶಾಸನ ಹಾಕ್ಸ್ಬಿಟ್ಟು ದಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಹೊಸಕೋಟೆ ತಾಲೂಕಿರುವಂಥ ಒಂದು ಪರಮನಹಳ್ಳಿ ಗಾಣದ ಮೇಲೆ ನೋಡ್ಬೋದು. ಇದು ಹೆಚ್ಚಾಗಿ ದೇವಸ್ಥಾನ ಪೂಜೆ ಕಾರ್ಯಕ್ರಮಗಳಿಗೆ ಇಲ್ಲ ಉತ್ಸವಗಳಿಗೆ ಬಳಕೆ ಆಗಲಿ ಎಂಬುದು ಬಹುಶಃ ಈ ಊರಿನಲ್ಲಿರುವಂಥ ಒಂದು ಶೈವ ಇಲ್ಲ ವೈಷ್ಣವ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದಾನ ನೀಡಿರ್ಬೋದು. ಮತ್ತು ಇಲ್ಲಿ 4 ಕಂಬಗಳನ್ನ ನಾವು ಕಾಣ್ಬೋದು. ಈ 4 ಕಂಬಗಳನ್ನ ಅಲಂಕಾರ ರೀತಿಯಲ್ಲಿ ಇಲ್ಲಿ ಸಂರಕ್ಷಿಸಲಾಗಿದೆ. ಇವು ಕಂಬಗಳು ಬಂದು ದೇವಾಲಯದಲ್ಲಿ ಇದ್ದಂಥ ಕಂಬಗಳು. ಈ ದೇವಾಲಯನ ಹೊಸದಾಗಿ ಜೀರ್ಣೋದ್ಧಾರ ಮಾಡುವಾಗ ಹಳೆಯ ಕಂಬಗಳನ್ನ ತೆಗೆದು ಹೊರಗಡೆ ಬಿಸಾಗಿರುವಂಥ ಕಂಬಗಳನ್ನ ಇಲ್ಲಿ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಲಾಗಿದೆ. ನೋಡಿ, ನಮ್ಮ ಇಲ್ಲಿ 4 ಕಂಬ ಇದೆ, ಅಲ್ಲಿ 2 ಇದೆ, ಮತ್ತು ಇಲ್ಲಿ 2 ಕಂಬಗಳನ್ನ ಕಾಣ್ಬೋದು. ಮತ್ತು ಕಂಬದ ಮೇಲೆ ಶಿಲ್ಪಗಳು ಸಹ ಶಿಲ್ಪದ ಕೆತ್ತನೆ ಇದೆ. ಆ ಶಿಲ್ಪದ ಕೆತ್ತನೆಯನ್ನು ಇಲ್ಲಿ ನೋಡ್ಬೋದು. ಸುಮಾರು ನಾವು ರಾಬಿಕೊತ್ನೂರಲ್ಲಿ 15,000 ವರ್ಷಗಳ ಹಿಂದಿನ ಕಾಲದಲ್ಲೇ ಇದು ಮಾನವನ ವಸತಿಯಾಗಿತ್ತಂತೇಳಿ ಇಲ್ಲಿ ಸಿಕ್ಕಿರುವಂಥ ಪ್ರಾಗೈತಿಹಾಸಿಕ ವಸ್ತುಗಳಿಂದ ನಮಗೆ ತಿಳಿದು ಬರುತ್ತದೆ. ಈ ಊರಿನಲ್ಲಿ ಇಂದಿಗೂ ಉಳಿದುಕೊಂಡಿರುವಂತಹ ಸುಮಾರು 10,000 ವರ್ಷಗಳ ಹಿಂದಿನ ಒಂದು ಕಲ್ಮನೆಯನ್ನು ನಾವು ನೋಡ್ಬೋದು. ನೋಡಿ, ಸುಮಾರು ಇದರಲ್ಲಿ ಕಲ್ಮನೆಯನ್ನು ನಾವು ಕಾಣ್ತಾ ಇದ್ದೇವೆ. ಮತ್ತು ಕೆಳಗಡೆ ನಿಮಗೆ ಕಿಂಡಿ ಕೋನವನ್ನು ಕೂಡ ನಾವು ಕಾಣ್ಬೋದು ಈ ಒಂದು ಕಲ್ಮನೆಯಲ್ಲಿ. 8 ಅಡಿ 10 ಅಡಿ ಇದೆ ಅಗಲ. ಉದ್ದ ಒಂದು 14-15 ಅಡಿ ಉದ್ದ ಇದೆ. ಅಗಲ ಒಂದು 10-12 ಅಡಿ ಅಗಲ ಇರುವಂಥ ಬೃಹತ್ತಾದಂಥ ಚಪ್ಪಡಿ ಕಲ್ಲನ್ನು ಇದರ ಮೇಲೆ ಹಾಸಲಾಗಿದೆ. ಹಾಗಾಗಿ ನಮ್ಮ ಕೆಳಗಡೆ ಇರುವಂಥ ಒಂದು ಪೋರ್ಷನ್ ಏನಿದೆ ಅದು ಕಾಣ್ತಾ ಇಲ್ಲ ಸರಿಯಾಗಿ. ಸೊ ಅದನ್ನು ನಾವು ಕುಳಿತು ಬಗ್ಗಿ ನೋಡಿದ್ರೆ ಮಾತ್ರ ಅದು ನಮ್ಗೆ ಕೆಳಗಡೆ ಇರೋದು ಕಾಣಿಸುತ್ತೆ. ಸೊ ಇದು ಸುಮಾರು 10,000 ವರ್ಷಗಳ ಹಿಂದಿನ ಒಂದು ಕಲ್ಗೋರಿಯಾಗಿದೆ. ಸೊ ಇಲ್ಲಿ ನಮಗೆ ಈ ಒಂದು ಅಂದರೆ ಈಗ ನಾವು ಈಗಾಗಲೇ ಈ ಗ್ರಾಮದಲ್ಲಿ ನೆಲೆಗೊಂಡಿರುವಂಥ ಒಂದು ಪಾರ್ಕ್ ಏನು ರಚನೆ ಮಾಡಿದ್ದಾರೆ ಗ್ರಾಮಸ್ಥರು ಮತ್ತು ನಮ್ಮ ಆಡಳಿತ ಅಂದರೆ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಮತ್ತು ಇದನ್ನು ಮಾಡಿದಂಥ ಈ ಗ್ರಾಮಸ್ಥರು ಸಂಪೂರ್ಣವಾಗಿ ಪಂಚಾಯಿತಿ ವತಿಯಿಂದ ನರೇಗಾ ಅಂತ ಏನು ಬರುತ್ತೆ ನಮ್ಮ ಪಂಚಾಯಿತಿಯಲ್ಲಿ, ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆ ಏನಿದೆ ಅದರ ಅಡಿಯಲ್ಲಿ ಈ ಪಾರ್ಕನ್ನು ನಿರ್ಮಿಸಿದ್ದಾರೆ ಗ್ರಾಮಸ್ಥರು. ಮತ್ತು ಮುಖ್ಯವಾಗಿ ಇದು ಪಾರ್ಕನ್ನು ಈ ರೀತಿ ರಚನೆ ಆಗಲು ಮುಖ್ಯ ಕಾರಣ ನಮ್ಮ ಸ್ನೇಹಿತರಾದಂತಹ ಸ್ವಾಮಿನಾಥನ್ ಅವರು ಇಲ್ಲಿದ್ದಂಥ ಹಲವಾರು ಸ್ಮಾರಕ ಶಿಲ್ಪಗಳು ಹಾಳಾಗಿದ್ದಂಥ ಸಂದರ್ಭದಲ್ಲಿ ಅವರು ಇದನ್ನು ಪದೇ ಪದೇ ಸೂಕ್ತ ಅಧಿಕಾರಿಗಳಿಗೆ ಮತ್ತು ಪಂಚಾಯಿತಿಯವರಿಗೆ ಈ ಊರಿನ ಗ್ರಾಮಸ್ಥರಿಗೆ ಮನವರಿಕೆ ಮಾಡಿಕೊಟ್ಟು ಅದರ ಮೌಲ್ಯಗಳನ್ನು ತಿಳಿಸ್ಕೊಟ್ಟು ಆ ಪರಂಪರೆ ಅದನ್ನು ಉಳಿಸೋದ್ರಿಂದ ನಮಗೇನು ಸಿಗುತ್ತೆ ಅಂದರೆ ಮುಂದಿನ ಪೀಳಿಗೆಗೆ ಅದರ ಅಗತ್ಯ ಏನಿದೆ ಅದನ್ನೆಲ್ಲ ಮನವರಿಕೆ ಮಾಡಿಕೊಟ್ಟ ನಂತರ ಇಲ್ಲಿನ ಎಲ್ಲರೂ ಕೂಡ ಗ್ರಾಮಸ್ಥರೊಂದಿಗೆ ಹಿಡಿದು ಪಂಚಾಯಿತಿಯಿಂದ ಹಿಡಿದು ಮತ್ತು ಈ ಅಧಿಕಾರಿಗಳು ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲ ಕೂಡ ಇದನ್ನು ಇಂದಿನ ಅಂದರೆ ಇಡೀ ಕರ್ನಾಟಕಕ್ಕೆ ಮಾದರಿ ಆಗೋ ರೀತಿಯಲ್ಲಿ ಒಂದು ಸ್ಮಾರಕ ಶಿಲ್ಪಗಳ ಉದ್ಯಾನವನವನ್ನು ಮಾಡಿದೆ. ನಮ್ಮ ಮೈಸೂರು ದಸರಾ ಉತ್ಸವಕ್ಕೆ ನಾವು ಕೋಲಾರದ ಜಿಲ್ಲಾ ಪಂಚಾಯತ್ ಏನಿದೆ ಅದು ಟ್ಯಾಬ್ಲೋ ಮುಖಾಂತರ ಅಂದರೆ ಇದರ ಟ್ಯಾಬ್ಲೋವನ್ನು ಕಳಿಸ್ಕೊಟ್ಟಿದ್ರು. ಸೊ ಅಷ್ಟರ ಮಟ್ಟಿಗೆ ಇದು ಇವತ್ತು ಗಮನ ಸೆಳೆದಿದೆ. ಸೊ ಇದಕ್ಕೆ ಬಹುಮುಖ್ಯ ಕಾರಣಕರ್ತರಾದಂಥವ್ರು ಸ್ವಾಮಿನಾಥನ್ ಅವರಿಗೆ ನಾವು ನಿಜವಾಗ್ಲೂ ಧನ್ಯವಾದಗಳನ್ನು ತಿಳಿಸ್ಬೇಕು. ಅಷ್ಟೇ ಅಲ್ಲದೆ ಅವ್ರು ಈ ಊರಿಗೆ ಬಂದು ಹೋದ ನಂತರ ಸ್ವಾಮಿನಾಥನ್ ಅವರ ಈ ಊರಿನಲ್ಲಿ ಕೆಲವು ಚಟುವಟಿಕೆಗಳನ್ನು ಶುರು ಮಾಡಿದ ನಂತರ ಸಂರಕ್ಷಣೆ ವಿಚಾರದಲ್ಲಿ ಮತ್ತೊಂದು ಹೊಸ ಶಾಸನ ಕೂಡ ಸಿಕ್ಕಿದೆ ನಮಗೆ. ವಿಜಯನಗರ ಕಾಲದ ಶಾಸನ ಕೂಡ ಒಂದು ನಮಗೆ ಹೊಸದಾಗಿ ಊರಲ್ಲಿ ಲಭ್ಯ ಆಗಿದೆ. ಸೊ ಇಲ್ಲಿ ನಮಗೆ ನಮ್ಮ ಬಲ್ಲಪ್ಪ ನಾಯಕನ ಸಂಬಂಧಿಗಳ ಆದಂಥ ಇರಿಗಾ ಶೆಟ್ಟಿಯವರು ಇಲ್ಲಿ ನೆಲ ನಿಂತಿದ್ರು, ಇಲ್ಲಿ ಆಳ್ವಿಕೆ ಮಾಡ್ತಿದ್ರು ಅನ್ನೋದು ಕೂಡ ನಮಗೆ ಕೆಲವು ಶಾಸನಗಳಿಂದ ತಿಳಿದು ಬರುತ್ತೆ. ಮತ್ತು
ಈ ಒಂದು ಇತಿಹಾಸ ಅಂದರೆ ಈ ಥರ ಪ್ರತಿ ಹಳ್ಳಿಯಲ್ಲಿ ಕೂಡ ಈ ರಾಜ್ಯದಲ್ಲಾಗ್ಬೋದು, ಈ ದೇಶದಲ್ಲಾಗ್ಬೋದು, ಪ್ರತಿಯೊಂದು ಹಳ್ಳಿಗೂ ಕೂಡ ತನ್ನದೇ ಆದ ಇತಿಹಾಸ ಇರುತ್ತೆ. ಒಂದಲ್ಲ ಒಂದು ಸ್ಮಾರಕ ಶಿಲ್ಪ ಇರುತ್ತೆ, ಒಂದು ವೀರಗಲ್ಲಾದರೂ ಇರುತ್ತೆ. ಅವುಗಳನ್ನೆಲ್ಲ ಕೂಡ ರಕ್ಷಣೆ ಮಾಡಿಕೊಂಡ್ರೆ ಮಾತ್ರ ಆಯಾ ಗ್ರಾಮಕ್ಕೆ ಇತಿಹಾಸ ಉಳಿಯಲು ಸಾಧ್ಯ ಆಗ್ತದೆ. ಅರಬಿಕೊತ್ನೂರಲ್ಲಿರುವಂಥ ಉದ್ಯಾನವನ, ಈ ವೀರಗಲ್ಲುಗಳ ಉದ್ಯಾನವನ ಅಥವಾ ಸ್ಮಾರಕ ಶಿಲ್ಪಗಳ ಉದ್ಯಾನವನ ಏನಿದೆ, ಇದು ಇಡೀ ಕರ್ನಾಟಕದ ಪ್ರತಿ ಹಳ್ಳಿಗೂ ಕೂಡ ಮಾದರಿ ಆಗಬೇಕು. ಇದರ ಎಲ್ಲರೂ ಕೂಡ ಹಳ್ಳಿಗಳಲ್ಲಿ ವಿದ್ಯಾವಂತರಿರ್ತಾರೆ, ಯುವಕರು, ಅವರು ಹೋಗಿ ಪಂಚಾಯಿತಿಯಲ್ಲಿ ನಮ್ಮ ನರೇಗಾ ಯೋಜನೆ ಇದೆ, ಆ ನರೇಗಾ ಯೋಜನೆಯಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಬೋದು ಮತ್ತು ಇಂಥ ಸ್ಮಾರಕ ಶಿಲ್ಪಗಳನ್ನು ಸಂರಕ್ಷಣೆ ಮಾಡ್ಕೊಳ್ಬೋದು, ಇಂಥ ಪಾರ್ಕನ್ನು ರಚನೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಮಗೆ ನರೇಗಾದಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಬರೀ ಚರಂಡಿಯನ್ನು ಮಾಡ್ತಾರೆ ಅಥವಾ ಇನ್ಯಾವುದೋ ಒಂದು ಸಣ್ಣ ಪುಟ್ಟ ಚಟುವಟಿಕೆಗಳನ್ನು ಮಾಡ್ತಾರೆ ಅನ್ನೋದು ಬಿಟ್ಟರೆ, ಆ ಥರ ಹಣದಲ್ಲಿ ಇಂಥ ಕಾರ್ಯಗಳನ್ನು ಮಾಡ್ಬೋದು, ಆ ನರೇಗಾವನ್ನು ಇಂಥದ್ದಕ್ಕೂ ಯುಟಿಲೈಸ್ ಮಾಡ್ಕೊಳ್ಬೋದು ಹಣವನ್ನು, ಅದರಲ್ಲಿರೋದನ್ನು ಅಂತ ಉದಾಹರಣೆಗೆ ಇದನ್ನು ನಾವು ತೋರಿಸ್ಬೋದು. ಸೊ ಹಾಗಾಗಿ ಪ್ರತಿ ಹಳ್ಳಿಯಲ್ಲೂ ಕೂಡ ಇಂಥ ಚಟುವಟಿಕೆಗಳನ್ನ ಮಾಡಿಕೊಳ್ಬೇಕು. ಯುವಕರು ಇದ್ರ ಬಗ್ಗೆ ಆ ಪಂಚಾಯತಿ ಅಧಿಕಾರಿಗಳಿಗೆ ತರಬೇಕು. ಮತ್ತು ಪ್ರತಿಯೊಂದು ಗ್ರಾಮದಲ್ಲಿ ಎಲ್ಲ ಜನ ಸೇರಿ ಇಂಥ ಚಟುವಟಿಕೆಗಳನ್ನು ಮಾಡಿದಾಗ ನಮ್ಮ ಪರಂಪರೆ ಮುಂದಿನ ಪೀಳಿಗೆಗೆ ಉಳಿಯುತ್ತದೆ. ಧನ್ಯವಾದಗಳು.